ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಥಾಯ್ಲ್ಯಾಂಡಿನ ಬ್ಯಾಂಕಾಕ್ ಎಂಬ ಪ್ರದೇಶದಲ್ಲಿದ್ದೇನೆ. ಈಗ ಸುಕ್ವೀಟ್ ಅನ್ನತಕ್ಕಂಥ ನಗರ, ಇದು ಹಾರ್ಟ್ ಆಫ್ ಸಿಟಿ. ಇಲ್ಲಿ ಈಗಾಗಲೇ ಹೇಳ್ತಾರೆ ಥಾಯ್ಲ್ಯಾಂಡ್ ಅಂತ ಹೇಳಿದ್ರೆ ಬಟ್ಟೆ ಹುಡುಗರ ಅಡ್ಡೆ ಅಂತ. ಖಂಡಿತವಾಗಿಯೂ ಅದು ಒಂದು ವಿಭಾಗವಾದರೆ ಇಲ್ಲಿ ಇನ್ನಷ್ಟು ಅತ್ಯುತ್ತಮವಾದಂತಹ ಇನ್ನೂ ಹಲವು ವಿಚಾರಗಳಿವೆ ಅನ್ನುವಂಥದ್ದಕ್ಕೆ ಇದೊಂದು ನಾನೊಂದು ಉದಾಹರಣೆ. ನಾನಿಲ್ಲಿ ಬಂದಾಗ ಇಲ್ಲಿ ಒಂದು ಚಿಕಿತ್ಸೆಯನ್ನು ಇಲ್ಲಿ ನಾನು ಪಡೀತಾ ಇದ್ದೇನೆ. ಬಹಳ ಅದ್ಭುತವಾದ ಒಂದು ವ್ಯವಸ್ಥೆ. ಇಲ್ಲಿ ವೈದ್ಯರ ತಂಡ ಬಹಳ ಚೆನ್ನಾಗಿ ಒಂದು ಟ್ರೀಟ್ಮೆಂಟ್ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಅಂದರೆ ನಮ್ಮ ನಾನು ಈಗಾಗಲೇ ಕೇರಳಕ್ಕೆ ಹೋಗಿ ಒಂದು ವಾರದ ಟ್ರೀಟ್ಮೆಂಟ್ ತಗೊಂಡು ಅತ್ಯುತ್ತಮವಾದ ಪರಿಣಾಮಕಾರಿಯಾಗಿ ಪಡೆದು ಬಂದರೂ ಕೂಡ ಇಲ್ಲಿ ಅದರ ಮುಂದುವರಿದ ಭಾಗವಾಗಿ ನಾನು ಇಲ್ಲಿ ಕೂಡ ತಗೊಳ್ತಾ ಇದ್ದೇನೆ. ಯಾಕಂದರೆ ನನಗೆ ನಡೆದಾಡಲಿಕ್ಕೆ ಓಡಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಅಂತ ಹೇಳಿದರೆ ಗೊತ್ತಿದೆ, 10 ವರ್ಷದ ಹಿಂದೆ ನನಗೆ ಆದಂಥ ಒಂದು ಆಘಾತಕಾರಿ ಅಟ್ಯಾಕ್ ಆಗಿತ್ತು ನನ್ನ ಮೇಲೆ. ಜೀವನಾತ್ಮಕ ಒಂದು ಸಾವಿನ ದವಡೆಯಿಂದ ಪಾರಾಗಿ ನಾನು ಬಂದಿರುವಂಥ ತಮಗೆಲ್ಲ ಗೊತ್ತಿದೆ. ಅವತ್ತಿನಿಂದ ನನಗೆ ಓಡಾಡಲಿಕ್ಕೆ ಸರಿಯಾಗಿ ನಡೆದಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬಹಳ ಕಷ್ಟದಿಂದ ಪ್ರಯಾಸದಿಂದ ನಡೀತಾ ಇದ್ದೆ. ಈವನ್ ಹಣೆಯನ್ನು ತಲೆಗೆ ಒತ್ತಿ ನನಗೆ ಸುಜೂದು ಮಾಡಲಿಕ್ಕೂ ನಮಾಜ್ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ನನ್ನ ಸ್ನೇಹಿತರು ನನಗೆ ಒಂದು ಕಷ್ಟವನ್ನು ಕೊಟ್ಟಿದ್ದರು. ಇರಲಿ, ಇದೀಗ ಇಲ್ಲಿ ನಾನು ಬಂದಿದ್ದೇನೆ. ಬಹಳ ಒಳ್ಳೆಯ ಟ್ರೀಟ್ಮೆಂಟ್. ನನಗೆ ಒಂದು ಕೈಗೆ ಅದ್ಭುತವಾದೊಂದು ಶಕ್ತಿ ಬಂದಿರುವಂಥದ್ದು ಟಾಕ್ಸೆನ್ ಮಸಾಜ್ ಅಂತ ಇದಕ್ಕೆ ಹೇಳ್ತಾರೆ. ಟಾಕ್ಸೆನ್ ಮಸಾಜ್ ಅಂದರೆ ಒಂದು ರೀತಿಯ ಬಡಿಗೆ ಇದೆ, ಅದರಲ್ಲಿ ಸುತ್ತಿಗೆಯಿಂದ ಹೊಡೆದು ಎಲ್ಲ ಬೋನ್ಗಳಿಗೆ ಒಂದು ರೀತಿಯ ಒಂದು ಚಿಕಿತ್ಸೆ ಕೊಡತಕ್ಕಂಥದ್ದು. ನನಗೆ ಒಂದು ವಿಶೇಷ, ಬಂದ ತಕ್ಷಣ ಈಗ ಅರ್ಧ ಗಂಟೆ ಆರಂಭವಾಯಿತು. ಅರ್ಧ ಗಂಟೆಯಲ್ಲಿ ನನ್ನ ಹೊಟ್ಟೆ ತುಂಬ ಉಬ್ಬರವಾಗಿತ್ತು. ನಡೆದಾಡುವಾಗೆಲ್ಲ ಬಹಳ ಒಂದು ಜನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ಹೊಟ್ಟೆ ಬರ್ತಾ ಇತ್ತು. ಯಾಕಂತ ಹೇಳಿದರೆ ತುಂಬ ನಡಿಗೆ ಇರಲಿಲ್ಲ ಅಲ್ಲ, ಹಾಗೆ. ಬಟ್ ಈಗ ಒಂದು 15 ನಿಮಿಷದಲ್ಲಿ ಏನೊಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಗೊತ್ತಿಲ್ಲ, ಬಹಳ ಇದಾಗಿದೆ. ಇದು ಇದೇ ರೀತಿ ಇರುತ್ತೆ ಅಂತ ಕೂಡ ಅವರು ಹೇಳಿದರು. ಇದು ಯಾವುದೇ ಔಷಧ ಇಲ್ಲದೆ ಅವರು ಅಲ್ಲಿ ಯಾವ ನಾಡಿ ನರಗಳಿಗೆ ಮಾಡಿರುವಂಥದ್ದು. ಆಮೇಲೆ ನೋಡಿ, 3 ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಇದರ ಇನ್ನಷ್ಟು ವಿಚಾರ ಅವರು ಹೇಳುವಂತ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಅಲ್ಲಿ ನೋಡಿ, ಯಾಯ ಅವರು ಇದ್ದಾರೆ. ಯಾಯ ಅವರು ಅದ್ಭುತವಾದ ಒಂದು ಇದು. ಯಾಕಂತ ಹೇಳಿದ್ರೆ ಒಳ್ಳೆ ಫ್ರೆಂಡ್ಲಿ, ಆಮೇಲೆ ಒಳ್ಳೆ ರೀತಿಯ ಒಂದು ಇದಿದೆ. ಇಲ್ಲಿ ಬಂದಾಗ ಕೂಡ ಒಂದು ಮುಖಗಂಟಿಕೊಳ್ಳುವುದಿಲ್ಲ. ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಪೊಲೈಟ್ ಆಗಿ ಇಲ್ಲಿ ನಮಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಸೌದಿಯಿಂದ, ಬಹರೇನಿಂದ, ದುಬೈಯಿಂದ, ಕತ್ತರಿಂದ, ಬೇರೆ ಬೇರೆ ಕಂಟ್ರಿಯಿಂದ, ಸಿಂಗಾಪುರಿಂದ ಇರ್ಬೋದು, ಬೇರೆ ಬೇರೆ ಕಂಟ್ರಿಯಿಂದ ಜನ ಇಲ್ಲಿ ಹುಡುಕಿಕೊಂಡು ಬರ್ತಾರೆ ಅನ್ನತಕ್ಕಂಥದ್ದನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ನರ ಸಂಚಲನ ಮತ್ತು ರಕ್ತ ಸಂಚಲನ ಇಲ್ಲದೇ ಇದ್ದಾಗ ಶರೀರಕ್ಕೆ ಇಂಥದ್ದೆಲ್ಲ ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ಆಗುತ್ತೆ. ಆಮೇಲೆ ಖಂಡಿತವಾಗಿಯೂ ಇದೇನು ಬೆಂಗಳೂರಿಂದ ಎಲ್ಲ ಬರುವುದಾದ್ರೆ ಬಹಳ ಸಣ್ಣ ಚೀಪೆಸ್ಟ್ ಫ್ಲೈಟ್ ಅಲ್ಲಿ ಬಂದರೂ ಆಗ್ಬೋದು. ಸುಕ್ವೀಟ್ ಅನ್ನತಕ್ಕಂಥ ಪ್ರದೇಶ ಇದರ ಪಕ್ಕದಲ್ಲೇ ಇದಿದೆ. ಅಲ್ಲಿಯ ಒಂದು ವಿಳಾಸ ನನಗೆ ಹೇಳಲಿಕ್ಕೆ ಬರುವುದಿಲ್ಲ, ಯಾಯ ಅವರೇ ಹೇಳ್ತಾರೆ. ಯಾಯ, ಪ್ಲೀಸ್ ಟೆಲ್ ಅಡ್ರೆಸ್. ಅಲ್ಲಿ ನಿಮ್ಗೆ ಅವರ ಮೊಬೈಲ್ ನಂಬರು ಸಿಗುತ್ತೆ, ಆಮೇಲೆ ಅಡ್ರೆಸ್ಸು ಸಿಗುತ್ತೆ. ಅದನ್ನ ನೋಟ್ ಮಾಡಿಕೊಂಡು ಇಲ್ಲಿಗೆ ಬರಬಹುದು. 697446. ಅಲ್ಲಿ ಎಲ್ಲ ಈ ಸೊಂಟ ಬಗ್ಗಿಸ್ಲಿಕ್ಕೆ ಆಗದವರು ಇಲ್ಲಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಡೆದಾಡ್ಲಿಕ್ಕೆ ಹೋಗದವರು ಓಡಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಬಹಳಷ್ಟು ಇವರು ವಿಡಿಯೋಗಳನ್ನು ಮತ್ತು ಇವರ ಇದನ್ನು ಕೂಡ ಅವರು ತೋರಿಸಿದ್ರು. ದೊಡ್ಡ ದೊಡ್ಡ ಕಾಯಿಲೆ ಸಮಸ್ಯೆಗಳಿಂದ ಬಳಲುವವರಿಗೆಲ್ಲ ಇಲ್ಲಿ ಬಹಳ ಸಮಸ್ಯೆ. ಇನ್ನೊಂದು ವಿಚಾರ ನಾನು ಹೇಳಲೇಬೇಕಾಗ್ತದೆ. ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ, 1 ಗಂಟೆಯ ಈ ಟ್ರೀಟ್ಮೆಂಟ್ಗೆ ಬರೀ 600 ಥಾಯ್ ಬಾತ್ಸ್. ಇಲ್ಲಿ ನಾನು ಇವರ ಒಂದು ಇದು ಕಂಡು 2 ಗಂಟೆದ್ದು ಬೇಕಂತ ಅವ್ರು ಹೇಳಿದ್ರು ನನಗೆ. ಬರೀ 1200 ಥಾಯ್ ಬಾತ್ ಆಗಿದೆ. 1200 ಥಾಯ್ ಬಾತ್ ಅಂತ ಹೇಳಿದ್ರೆ ನಮ್ಮ ಭಾರತದ ಒಂದು 2500ಕ್ಕಿಂತಲೂ ಕಡಿಮೆ. 2300ಕ್ಕಿಂತ 2500 ಅಂತ ಹೇಳ್ಬೋದು. 2500 ಕೊಟ್ಟರು 3 ಸೇರಿ ಇವರು ಕೊಡುವಂತ ಈ ಒಂದು ಚಿಕಿತ್ಸೆ ಇಡೀ ಶರೀರಕ್ಕೆ ಅದ್ಭುತವಾದಂತ ಒಂದು ಇದು ಸಿಕ್ಕಿದೆ. ಇಲ್ಲಿ ಬೇರೆ ಆಯಿಲ್ ಮಸಾಜು, ಮತ್ತೊಂದು ಮಸಾಜು, ಆಮೇಲೆ
ಕೆಲವು ಪಡ್ಡೆ ಹುಡುಗರಿಗೆ ಬೇಕಾದ ಮಸಾಜ್ಗಳೆಲ್ಲ ಇರ್ತದೆ. ಅದರ ಜೊತೆಯಲ್ಲಿ ಅತ್ಯುತ್ತಮವಾದ ಆರೋಗ್ಯಪೂರ್ಣವಾದಂತಹ ಮೆಸೇಜ್ಗಳು ಕೂಡ ಇಲ್ಲಿ ಇದೆ ಅನ್ನತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಕುಟುಂಬ ಸಮೇತ ಇಲ್ಲಿ ಬರ್ಬೋದು. ನಾನು ನನ್ನ ಧರ್ಮ ಪತ್ನಿಯೊಂದಿಗೆ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಧರ್ಮ ಪತ್ನಿಯೇ ಇದನ್ನು ವಿಡಿಯೋ ಮಾಡ್ತಾ ಇದ್ದಾಳೆ. ಎಲ್ಲ ಕುಟುಂಬದವರ ಹತ್ತಿರ ಇರಬಹುದು, ಆ ಥರ ಏನಿಲ್ಲ. ಸೊ ಇದು ಬ್ಯಾಂಕಾಕ್, ಥೈಲ್ಯಾಂಡಿನಲ್ಲಿ ಬ್ಯಾಂಕಾಕ್ ಅನ್ನುವ ನಗರ ತಮಗೆಲ್ಲ ಗೊತ್ತಿರುತ್ತೆ. ಬ್ಯಾಂಕಾಕ್ನಲ್ಲಿ ಸುಕ್ವೀಟ್ ಅನ್ನತಕ್ಕಂಥ ಒಂದು ಪ್ರದೇಶ ಇಲ್ಲಿದೆ. ಈಗ ಇಲ್ಲಿಯ ವಿಚಾರಗಳು ಮತ್ತು ಹೊರಗಿನ ಎಲ್ಲವನ್ನು ಈಗ ನೀವು ನೋಡಬಹುದು. ಆಮೇಲೆ ಇವರು ತರಬೇತಿಯನ್ನು ಪಡೆದಂತಹ ಇವರ ಸರ್ಟಿಫಿಕೇಟ್ಗಳನ್ನು ತಾವು ನೋಡಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವರೆಲ್ಲ ಅನುಭವ ಇಲ್ಲದವರು ಮಾಡ್ತಾರೆ. ಇದು ಸಂಪೂರ್ಣವಾಗಿ ಅನುಭವ ಇರುವವರು. ಬಹಳ ಒಂದು ಒಳ್ಳೆ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇವರ ವಾಟ್ಸ್ಆಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಅವರು ರಿಪ್ಲೈ ಕೂಡ ಕೊಡ್ತಾರೆ. ಉಪಯೋಗಿಸುವ ಉಪಕರಣಗಳನ್ನು ಕೂಡ ತಾವು ನೋಡಬಹುದು. ಇದು ಒಂದು ಸುತ್ತಿಗೆ, ಇದರಿಂದ ಬಡಿಯುವಾಗ ನೋವಾಗ್ತದೆ ಅನ್ನತಕ್ಕಂಥ ಒಂದು ಭ್ರಮೆ ಕೂಡ ಬೇಡ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಪರಿಣಿತರು, ಅದರಿಂದಾಗಿ ನೋವು ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ಯಾವ ಯಾವ ಪಾಯಿಂಟ್ ಹೇಗೆ ಅನ್ನುವಂಥದ್ದನ್ನು ನೋಡಿಕೊಂಡು ಆ ಪಾಯಿಂಟಿಗೆ ಅನುಗುಣವಾದಂತಹ ಚಿಕಿತ್ಸೆಯನ್ನು ಅವರು ಇಲ್ಲಿ ಮಾಡ್ತಾರೆ. ಸ್ನೇಹಿತರೆ, ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ಪ್ರಮೋಷನಲ್ ವಿಡಿಯೋ ಅಲ್ಲ ಇದು. ಖಂಡಿತವಾಗಿಯೂ ಇದು ನನಗೆ ಏನು ಇದರಿಂದ ತೃಪ್ತಿ ಸಿಕ್ಕಿದೆ, ಇನ್ನೊಂದು 10 ಮಂದಿಗೆ ಇದರಿಂದ ಉಪಕಾರ ಆಗುವುದಾದ್ರೆ ಆಗಲಿ, ಪ್ರಯೋಜನ ಪಡೆಯುವುದಾದ್ರೆ ಪಡೀಲಿ ಅನ್ನತಕ್ಕಂಥ ಉದ್ದೇಶದಿಂದಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಎಂದು ಹೇಳಿದ್ರೆ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ನಮಗೇನಾದ್ರೂ ಅನುಕೂಲ ಆದಾಗ ನಮಗೆ ಮಾತ್ರ ಆಗಬೇಕು ಅನ್ನತಕ್ಕಂಥ ಸ್ವಾರ್ಥ ಸರಿಯಲ್ಲ. ಇದು ಎಲ್ಲರಿಗೂ ಆಗಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಮಾಡಿದ್ದೇನೆ. ಇಷ್ಟ ಇದ್ದಲ್ಲಿ, ಆಸಕ್ತಿ ಇದ್ದಲ್ಲಿ ಮಾಡಬಹುದು. ಈಗ ಇನ್ನೊಂದು ಆಂಗಲ್ ಅಲ್ಲಿ ತಿರುಗಿಸಿ ಮಾಡಲಿಕ್ಕೆ ಅವರು ಹೊರಡ್ತಾ ಇದ್ದಾರೆ. Itu mobile nomor ಬಹಳ ಅದ್ಭುತವಾಗಿ, ಬಹಳ ಚೆನ್ನಾಗಿ, ಬಹಳ ಪರಿಣಾಮಕಾರಿಯಾಗಿ, ಬಹಳ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ.
ಸ್ನೇಹಿತರೆ, ನನ್ನ ನೋಡಿಬಿಟ್ಟು ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಬ್ಯಾಂಕಾಕ್ನಂಥ ಪ್ರದೇಶದಲ್ಲಿ ಪಡ್ಡೆ ಹುಡುಗಿಯರಿಗೆ ಬೇಡ ಬೇಕಾದದ್ದಾಗಿದ್ದರೆ ಕುಟುಂಬ ಸಮೇತ ಬಂದು ಇಂತಹ ಎಲ್ಲೂ ಸಿಗದ ಅದ್ಭುತವಾದಂಥ ಚಿಕಿತ್ಸೆಯನ್ನು ಕೂಡ ಪಡೆದು ಪರಿಣಾಮಕಾರಿಯಾಗಿ ಪ್ರಯೋಜನವನ್ನು ಪಡೆಯುವಂಥ ಅವಕಾಶಗಳು ಕೂಡ ಇಲ್ಲಿ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೆ ತಲುಪಿ. ಇತರರು ನೋಡಿ, ಒಂದು ವೇಳೆ ಇಲ್ಲಿಗೆ ಅವರು ಯಾವುದಾದ್ರೂ ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡು ಬರುವಾಗ ಇಂತಹದ್ದು ಒಂದು ಕೂಡ ಇದೆ ಅಂತ ಹೇಳಿಕೊಂಡು ಇಲ್ಲಿ ಬರೋದಾದರೆ ತುಂಬ ಅನುಕೂಲ ಆಗುವುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ವೀಕ್ಷಿಸಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಿತರ ಮಾಹಿತಿ ಇದ್ದರೆ ನಾನು ಖಂಡಿತ ಇವರಿಂದ ಪಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ತೇನೆ. ಧನ್ಯವಾದಗಳು.